ಮೈಸೂರು ಈಗ ತಾಳಗುಪ್ಪ ಎಕ್ಸ್ಪ್ರೆಸ್ 2 ಗಂಟೆ ಟ್ರೈನ್ ಇರೋದು 2 ಕಾಲಿಗೆ ಹಾಕೋನಿಲ್ಲಿ ಫೋನ್ ಮಾಡಿದ್ರೆ ರಾಘವೇಂದ್ರ ಅಂತ MD ಫೋನ್ ಮಾಡಿದೆ ನಾನು ಮೀಡಿಯಾ ಅಂತ ಫೋನ್ ಮಾಡಿದೆ. ಅಲ್ಲ ರೀ ಇವ್ರಿಗೆ ಮಾನ ಮರ್ಯಾದೆ ಇದೇನ್ರಿ ಇವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ? ನೋಡಿ ಇಲ್ಲಿ ಜನ ಹೆಂಗ್ ಸಾಯ್ತವ್ರ ಇಲ್ಲಿ. ಇರೋದು ಒಂದು ಟ್ರೈನಿಗೆ 2 ಗಂಟೆಗೆ ಬಿಟ್ರೆ ಮತ್ತೆ ಇರೋದು ಸಂಜೆಗೆ 5 ಗಂಟೆ ಟ್ರೈನು. MD ಫೋನ್ ಮಾಡಿದ್ರೆ ರಾಘವೇಂದ್ರ ಅವ್ರಿಗೆ ಹೌದಾ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಇದು ಮೈಸೂರಿನಲ್ಲಿರುವಂತ ಒಂದು ಅವಸ್ಥೆ ಇದು. ನೋಡಿ ನೋಡ್ತಾ ಇದೀರ ಜನ ಒಳಗಡೆ ಈಗ ತಂದು ನೋಡಿ ಇನ್ನೂ ಗಾಡಿ ಆಫ್ ಮಾಡಿಲ್ಲ, ಈಗ ತಂದು ಹಾಕಿರುವಂತದ್ದು. ನೋಡಿ ನಡ್ರಿ ಮುಂದೆ ಬನ್ನಿ ಇಲ್ಲ ಬನ್ನಿ ಇಲ್ಲ ನೀವು ಒಳಗಡೆ ನಡ್ರಿ. ನೋಡ್ರಿ ಇಲ್ಲ ಜನ ಸಾಯ್ತಾ ಇದ್ರು ನೋಡಿ ಎಲ್ಲಿ ಕಿಟಕಿಯಿಂದ ಹತ್ತವ್ರೆ ಜನ. ಇವ್ರಿಗೆ ಏನ ಮಾನ ಮರ್ಯಾದಿದೆ ಡಿಪಾರ್ಟ್ಮೆಂಟ್ ಅವ್ರಿಗೆ? ಕೊಡ್ರಿ ಇಲ್ಲ ಇದು ಬ್ಯಾಗ್ ಕೊಡ್ರಿ ಇಲ್ಲಿ ಗುರುಳ ಬ್ಯಾಗ್ ಕೊಡಿ ಅದನ್ನ. ಅಲ್ಲೇ ಕೂತ್ಕೊಳ್ಳಿ ಬ್ಯಾಗ್ ಕೊಡಿ. ಬ್ಯಾಗ್ ಒಂದು ಕೊಡಿ ಕೊಡಿ ಬ್ಯಾಗ್ನ. ನೋಡಿ ನಿಮ್ಗೆ ತೋರಿಸ್ತೀನಿ. 2 ಗಂಟೆಗೆ ಹೊರಡ್ಬೇಕು ಟ್ರೈನ್, 2 ಕಾಲಾಗಿದೆ. ತಗೊಂಬಂದು ಇಲ್ಲಿರೋಂಥ ಜಂಕ್ಷನ್ಗೆ ಟ್ರೈನ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಜಂಕ್ಷನ್ ಅಲ್ಲಿ ಟ್ರೈನ್ ನಿಲ್ಸಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆಲ್ಲ. ಲೆಕ್ಕ ಹಾಕೊಳ್ಳಿ ಇವ್ರಿಗೆ. ಮೀಡಿಯಾದವ್ರು ಫೋನ್ ಮಾಡಿದ್ಮೇಲೆ ಹೌದಾ ಅಂತ ಕೇಳ್ತಾರ ಸಂಬಂಧಪಟ್ಟ MD. ಎಷ್ಟು ಗಂಟೆ ಟ್ರೈನ್ ಅದು? 2 ಗಂಟೆ ಟ್ರೈನು. ನೋಡಿ ಈ ಟ್ರೈನು 2 ಗಂಟೆ ಹೊರಡ್ಬೇಕು. 2 ಕಾಲ ಆದ್ಮೇಲೆ ಈಗ ತಗೊಂಬಂದು ಹಾಕಿರೋದು ಈಗ ಜಸ್ಟ್. ಸಿಕ್ಕಾಪಟ್ಟೆ ಕ್ರೌಡ್ ಜನ. ಒಟ್ಟಿಗೆ ಏನ್ ತಿಂತೀರ ನೀವೆಲ್ಲ? ಡಿಪಾರ್ಟ್ಮೆಂಟ್ ಅವ್ರು ಏನ್ರಿ ಮಾಡ್ತೀರ ನೀವು? ಅಲ್ಲ ಇರೋದೊಂದು ಟ್ರೈನ್ ಇದು. ಜನ ಸಿಕ್ಕಾಪಟ್ಟೆ ಜನ ಅವ್ರ ಇಲ್ಲಿ. ನೋಡಿ ಇಲ್ಲಿ ಮುಂದೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಜನ ಅವ್ರೆ. ನಾನು ಫೋನ್ ಮಾಡಿದ್ಮೇಲೆ MD ಅವರು ಹೌದಾ ಇನ್ನೂ ಬಂದಿಲ್ವಾ ಪ್ಲಾಟ್ಫಾರ್ಮ್ ಇನ್ನೂ ಬಂದಿಲ್ವಾ ಟ್ರೈನ್ ಅಂತ ಕೇಳ್ತಾರಲ್ಲ. ತಾಳಗುಪ್ಪ ಟ್ರೈನ್ ಇದು, ಹಾಸನ ಅರಸೀಕೆರೆ. ಅಲ್ಲ ಇವ್ರೇ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಇವರು. ಡಿಪಾರ್ಟ್ಮೆಂಟ್ ಏನ್ರಿ ಮಾಡ್ತಾರೆ ಇವರು? 2 ಗಂಟೆ ಓಡ್ಬೇಕಾದ್ರೆ ಟ್ರೈನ್ 2 ಕಾಲು ಈಗಲೇ ಎಷ್ಟು ಗಂಟೆ ಬಿಡ್ತಾರೆ? ಹಾಗಾದ್ರೆ ಜನ ಸಾಯ್ತವ್ರಲ್ಲಿ. ಮಾನ ಮರ್ಯಾದೆ ಇದೆ ನಿಮ್ಗೆ? ನಿಮ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ? ತಾಳಗುಪ್ಪ ಎಕ್ಸ್ಪ್ರೆಸ್ ಇದು ಇಲ್ಲೇ ಇರ್ತದೆ, ಅದೇನು ಚಾಮರಾಜನಗರದಿಂದ ಬಂದಿಲ್ಲ, ಇದೇ ಜಂಕ್ಷನ್ ಓಡುವಂಥದ್ದು. 2 ಗಂಟೆ ಓಡಬೇಕಾದ ಟ್ರೈನು 1/4 ಗಂಟೆ ಲೇಟ್ ಆಗಿದೆ. ಇನ್ನು ಮತ್ತೆ ಎಷ್ಟು ಗಂಟೆ ಓಡುತ್ತೆ ಗೊತ್ತಿಲ್ಲ. ಜನ ನೊಣ ಮುತ್ಕೊಂಡಿದ್ದಾರೆ ಇಲ್ಲಿ. ಕೇಳಿದ್ರೆ ಸಂಬಂಧಪಟ್ಟಂತ MD ಅವ್ರನ್ನ ಕೇಳಿದ್ರೆ 2 ಗಂಟೆ ಓಡೋ ಟ್ರೈನ್ MD ಅವ್ರು ಕೇಳಿದ್ರೆ ಹೌದಾ ಇನ್ನೂ ಬಂದಿಲ್ವಾ ಜಂಕ್ಷನ್ಗೆ, ಪ್ಲಾಟ್ಫಾರ್ಮ್ಗೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಇದು ಮೈಸೂರಿನ ವ್ಯವಸ್ಥೆ ಆಗಿರುವಂಥದ್ದು. ಇವರೇನ ಬಿಟ್ಟಿ ಕರ್ಕೊಂಡು ಹೋಗ್ತಾರೆ, ಏನ ಜನಗಳನ್ನ ಬಿಟ್ಟಿ ಕರ್ಕೊಂಡು ಹೋಗ್ತಾರೆ ಇವರು. ಮಾನ ಮರ್ಯಾದೆ ಬಿಡೋ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಜನ ಸಾಯ್ತವ್ರ ಇಲ್ಲಿ ಅಂತ ಮೀಡಿಯಾಗೆ ಮಾತ್ರ ಉತ್ತರ ಕೊಡ್ತೀರಾ, ಬೇರೆಯವ್ರ ಫೋನ್ಗಳು ಎತ್ತಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 2 ಗಂಟೆ ಓಡೋ ಟ್ರೈನು 2 ಕಾಲು ಈಗ ತಗೊಂಬಂದು ಪ್ಲಾಟ್ಫಾರ್ಮ್ಗೆ ಹಾಕಿರೋದು. ಕುರಿ ತುಂಬಿಕೊಡ್ರೆ ಜನ. ರಾಘವೇಂದ್ರ ಅಂತ MD ಫೋನ್ ಮಾಡಿ ಕೇಳಿದ್ರೆ ಆಸ್ ಎ ಮೀಡಿಯಾ ಅಂತ ಕೇಳಿದ್ಕೆ ಹೌದಾ ಈಗ ನೋಡ್ತೀನಿ ಅನೌನ್ಸ್ಮೆಂಟೇ ಇಲ್ಲ. ಯಾವ ಪ್ಲಾಟ್ಫಾರ್ಮ್ ಬರುತ್ತೆ, ಯಾವ ಟ್ರೈನ್ ಎಲ್ಲಿಗೆ ಹೋಗುತ್ತೆ ಅಂತ. ಕಳೆದ ಸಾರಿ ಕೂಡ ಸುದ್ದಿ ಮಾಡಿದೆ, ಇರುವಂತ LEDಗಳು ವರ್ಕ್ ಆಗ್ತಿಲ್ಲ ಅಂತ ಉಗಿದು ಸುದ್ದಿ ಮಾಡಿದೆ. ನಿಮ್ಗೆ ಏನ್ ತಿಳ್ಕೊಂಡಿದ್ರೆ ಜನಗಳನ್ನ ನೀವು? ಮಾನ ಮರ್ಯಾದೆ ಬಿಡೋದು ನಿಮ್ಗೆ. ರಾಜ್ಯ ಸರ್ಕಾರದ ಇದೇ ಕತೆ, ಕೇಂದ್ರ ಸರ್ಕಾರದ ಇದೇ ಕತೆ ಅಂದ್ರೆ ಯಾವ್ರಿ ನಿಮ್ಗೆಲ್ಲ ಕೆಲಸ ಕೊಟ್ಟು ನಿಮ್ಗೆ ಮಾಡಕ್ ಯೋಗ್ಯತೆ ಎಲ್ಲ ರಿಸೈನ್ ಮಾಡಿ ಹೋಗ್ರಿ. ದೇಶದಲ್ಲಿ ಜನ ಕೆಲಸ ಮಾಡೋ ಸಿಕ್ಕಾಪಟ್ಟೆ ಜನ ಅವ್ರೆ. ನೋಡಿ ಇದು ಇರೋದು ಈಗ 2 ಗಂಟೆ ಟ್ರೈನು 2:20 ಆಯ್ತು, ಟ್ರೈನ್ ಮೂವ್ ಆಗಿಲ್ಲ ಇನ್ನೂ. ನೀವು ಇಷ್ಟ ಬಂದಂಗೆ ಬಿಡೋದಾಗಾದ್ರೆ ಕೇಳೋರು ಯಾರು ಇಲ್ಲ ನಿಮ್ಗೆ. ನೆಕ್ಸ್ಟ್ ಟ್ರೈನ್ಗೆ ಜಂಕ್ಷನ್ಗೆ ಹೋಗಿ ನೆಕ್ಸ್ಟ್ ಟ್ರೈನ್ ಚೇಂಜ್ ಮಾಡ್ಕೊಳ್ಳೋಕೆ ಏನ್ರಿ ಮಾಡ್ತೀರಾ ನೀವು? ಬೇರೆ ಟ್ರೈನ್ಗೆ ಹೋಗ್ಬೇಕಲ್ಲ ಬೇರೆಯವ್ರು. ನಾವೆಲ್ಲ ಅರಸೀಕೆರೆ ಜಂಕ್ಷನ್ ಇಂದ ಬೇರೆ ಕಡೆ ಹೋಗ್ಬೇಕು ನಾವು. ಅವ್ರಿಗೇನ್ ಮಾಡ್ತೀರಾ ನೀವು? ಅಲ್ಲಿ ಟ್ರೈನ್ ಮಿಸ್ ಆಗಲ್ವಾ? ಒಟ್ಟಿಗೆ ಅನ್ನ ತಿಂತಾರೆ ಏನ್ ತಿಂತೀರಾ ನೀವೆಲ್ಲ? ಮಾನ ಮರ್ಯಾದೆ ಬೇಡ ನಿಮ್ಗೆ. ಫ್ಯಾನ್ ಕಡೆ ಕೂತ್ಕೊಂಡು ಏನ್ ಮಾಡ್ತೀರಾ ನೀವು? ಕೇಂದ್ರ ಸರ್ಕಾರ ಸಂಬಳ ತಗೊಂಡು ನಿಮ್ಗೆ ಬರೀ ಸುದ್ದಿ ಮಾಡ್ಬಿಡಲ್ಲ. ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ, ನಿಮ್ಗೆ ಸಂಬಳ ಕೊಡ್ತಲ್ಲ ವೆಬ್ಸೈಟ್, ಅಲ್ಲಿ ಕಳಿಸ್ತೀನಿ. ನಾನು ಫೋನ್ ಮಾಡಿ ಕೇಳಿದಾಗ ಹೌದಾ ಅಂತ ಕೇಳ್ತೀರಾ? ನಿಮ್ಗೆ ಗೊತ್ತಿಲ್ವಾ? ಅನೌನ್ಸ್ಮೆಂಟ್ ಗೊತ್ತಿಲ್ಲ ನಿಮ್ಗೆ? ಟಿಕೆಟ್ ಕೊಡೋಕೆ ಕಮಿಷನ್ ಏಜೆಂಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದು ಕೆಲಸ ಕಮ್ಮಿ ಆಯ್ತು ನಿಮ್ಗೆ. ಮಾನ್ಗಡಿ ಅಧಿಕಾರಿಗಳ ನಿಮ್ಗೆ.